ನೋಡಿ, ರಾಜ್ಯ ದೇಶ ವಿದೇಶದಿಂದಲೂ ಕೂಡ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಹಾಸನಾಂಬೆ ಉತ್ಸವವನ್ನು ಕಣ್ತುಂಬಿಕೊಳ್ಬೇಕು ಅಂತ. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಗೊಂದಲಗಳಿರೋ ಕಾರಣ ಮತ್ತೆ ಫೀಲ್ಡ್ಗಿಳಿತಾ ಇದ್ದಾರೆ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು. ಮತ್ತೆ ದೇವಾಲಯಕ್ಕೆ ಭೇಟಿ ಕೊಟ್ಟು ಸುತ್ತ ಪರಿಶೀಲನೆ ಮಾಡಿದ್ದಾರೆ. ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಗರ್ಭಗುಡಿಯ ಮುಂದೆ ನಿಂತು ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ ಸಚಿವರು ಖುದ್ದು. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ, ಅದರಲ್ಲೂ ಬೆಂಗಳೂರಿನಿಂದ ಹಾಸನಕ್ಕೆ ಕೃಷ್ಣ ಬೈರೇಗೌಡರು ದೌಡಾಯಿಸಿದ್ರು. ಹಾಗಾಗಿ ಈ ಬಾರಿ ಸಾಕಷ್ಟು ಬದಲಾವಣೆಯ ಜೊತೆಗೆ ನೇತೃತ್ವ ವಹಿಸಿದ್ದಾರೆ. ಸಚಿವರೇ ನೇತೃತ್ವವನ್ನು ವಹಿಸಿರೋದು. ಸಚಿವರ ಮಾರ್ಗದರ್ಶನದಲ್ಲೇ ಹಾಸನಾಂಬೆ ತಾಯಿಯ ದರ್ಶನೋತ್ಸವ ಆಗ್ತಾ ಇರೋದು. ಹಾಗಾಗಿ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ, ಜನಚಂಗುಳಿ ಆಗದ ರೀತಿಯಲ್ಲಿ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಉಸ್ತುವಾರಿಗಳಿಂದ. ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಹಾಗಾಗಿ ಉಸ್ತುವಾರಿ ಸಚಿವರು ಬೆಂಗಳೂರಿನಿಂದ ದೇವಾಲಯಕ್ಕೆ ಬಂದರು. ಗರ್ಭಗುಡಿಯ ಮುಂದೆಯೇ ನಿಂತು ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ ನೋಡಿ. ನೋಡಿ, ವೀಕ್ ಡೇಸ್ ಆದ್ರೂ ಜನ ಏನು ಕಮ್ಮಿ ಆಗ್ತಾ ಇಲ್ಲ. ಹಾಸನದ ಐತಿಹಾಸಿಕ ಹಾಸನಾಂಬೆ ದರ್ಶನಕ್ಕೆ ಜನವೋ ಜನ. ಟಿಕೆಟು, ಲಾಡು ಪ್ರಸಾದ ಮಾರಾಟದಿಂದ ಸುಮಾರು 4.21 ಕೋಟಿ ಬಂದಿದೆ ಅಂತೆ. ಕಳೆದ ವರ್ಷಕ್ಕಿಂತ ಈಗಾಗಲೇ 1 ಕೋಟಿ ಆದಾಯ ಹೆಚ್ಚಾಗಿದೆ ಅಂತಂದ್ರು ಸಚಿವರಾದಂಥ ಕೃಷ್ಣ ಬೈರೇಗೌಡರು. ಶುಕ್ರವಾರದಿಂದ ಮಂಗಳವಾರದ ತನಕ 6.40 ಲಕ್ಷ ಜನರಿಂದ ದರ್ಶನ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ 1.22 ಲಕ್ಷ ಭಕ್ತರು ದರ್ಶನ ಪಡ್ಕೊಂಡಿದ್ದಾರೆ. ಒಟ್ಟು 7.5 ಕಿಲೋಮೀಟರ್ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಾಳೆ ಬೆಳಗ್ಗೆ 5 ಗಂಟೆಗೆ ತನಕ 1.5 ಲಕ್ಷ ಜನ ದರ್ಶನ ಮಾಡೋ ಸಾಧ್ಯತೆ ಇದೆ. ಸ್ವಚ್ಛತೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಮಜ್ಜಿಗೆ ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತಂದ್ರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು. ನೋಡಿ, ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು ಉಸ್ತುವಾರಿ ಸಚಿವರು. ಸೊ ಹಾಗಾಗಿ ಟಿಕೆಟು, ಲಾಡು ಪ್ರಸಾದ ಮಾರಾಟದಿಂದ ಆಲ್ರೆಡಿ 4.21 ಕೋಟಿ ಬಂದಿದೆ. 1 ಕೋಟಿ ಆದಾಯ ಹೆಚ್ಚಾಗಿದೆ ಲಾಸ್ಟ್ ಇಯರ್ಗಿಂತ ಅಂದಾಗ, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಜೊತೆಗೆ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದೊಂದು ನಿಕ್ಕಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತಂದರು ಕೃಷ್ಣ ಬೈರೇಗೌಡರು.